ಹಾಯ್ ಮಚಾಸ್ ಆ್ಯಂಡ್ ಮಚೇಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದು ಬೆಳಗ್ಗೆನೇ ವಾಕಿಂಗ್ ಬಂದಿದ್ದೀನಿ. ಸೊ ನಾನು ಬಂದುಬಿಟ್ಟು ವಾಕಿಂಗಲ್ಲಿ ಯಾವುದೋ ಒಂದು ಲೇಔಟ್ ಒಳಗಡೆ ಬಂದು ನುಗ್ಗಿಬಿಟ್ಟಿದ್ದೀನಿ. ಸೊ ನೆಮ್ಮದಿಯಾಗಿರುತ್ತೆ ವಾಕ್ ಮಾಡೋಕ್ಕೆ, ಯಾರ್ದು ಡಿಸ್ಟರ್ಬೆನ್ಸ್ ಇರಲ್ಲ ಅಂತ ಬಂದಿದ್ದೀನಿ. ಸೊ ಇವತ್ತಿನ ಇದರಲ್ಲಿ ತುಂಬ ವಿಷಯದ ಬಗ್ಗೆ ಶೇರ್ ಮಾಡ್ಕೋಬೇಕು. ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆಯೇ ಇವತ್ತು ಇದು ಯಾವ ಗಿಡ ಗೊತ್ತಿಲ್ಲ ನನಗೆ. ಇದು ಯಾವ ಗಿಡ ಅಂತ ಒಂಚೂರು ಹೇಳಿ ಫ್ರೆಂಡ್ಸ್. ಯಾವ ಗಿಡ ಇದು ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ಆ್ಯಕ್ಚುಲಿ ಇದು ಏನಾದರೂ ಶೋದ. ಸೊ ತುಂಬ ಚೆನ್ನಾಗಿದೆ, ಒಂಥರ ಶೋಕ್ಕೆ ತುಂಬ ಸಖತ್ತಾಗಿ ಕಾಣಿಸ್ತದೆ. ನನಗಂತೂ ಗೊತ್ತಿಲ್ಲ, ಈ ಗಿಡದ ಬಗ್ಗೆ ಗೊತ್ತಿಲ್ಲ. ಗಿಡದ ಬಗ್ಗೆ ಗೊತ್ತಿದ್ರೆ ಹೇಳಿ ಯಾರಾದ್ರು. ನನ್ನ ನೇಚರ್ ಬಗ್ಗೆ ಏನಂತ ಹೇಳಿದ್ರೆ, ವಾಕ್ ಮಾಡಬೇಕಾದ್ರೆ ಕೆಲವೊಂದು ಮೊಬೈಲ್ಗಳನ್ನ ನೋಡಬಾರ್ದು ಅಂತ ನಾನೇ ಹೇಳ್ತೀನಿ. ಖಂಡಿತವಾಗ್ಲೂ. ಯಾಕಂತ ಹೇಳಿದ್ರೆ ಈಗ ನಮಗೆ ಮೊಬೈಲ್ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ನಾವು ಸಾಂಗ್ ಕೇಳ್ಕೊಂಡು ನಾವೇನೋ ಒಂದು ಇದು ಮಾಡಿಕೊಂಡು ನಾವು ವಾಕ್ ಮಾಡಿದ್ರೆ ವಾಕೇನೋ ಅದು ಸ್ಯಾಟಿಸ್ಫ್ಯಾಕ್ಷನ್ ವಾಕ್ ಆಗೋಲ್ಲ. ಸೊ ಅದಕ್ಕೋಸ್ಕರ ಏನಪ್ಪ ಅಂತ ಹೇಳಿದ್ರೆ, ನಾವು ವಾಕ್ ಮಾಡಬೇಕಾದ್ರೆ ಮ್ಯೂಟ್ ಮಾಡಿಕೊಂಡು ನಮಗೆ ನಾವೇ ಮಾತಾಡಿಕೊಂಡು ಇದ್ರಾಗ ವರ್ಕ್ ಇದು ಮಾಡಿದ್ರೆ ಖಂಡಿತವಾಗ್ಲೂ ಆ ವಾಕ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ವಾಕ್ಗೆ ಅಂತ ಬಂದಾಗ ನನಗಿದು ಕಾಣಿಸ್ತು, ಎಷ್ಟು ಪ್ರಶಾಂತವಾಗಿದೆ. ಈ ಜಾಗದಲ್ಲಿ ಲೇಔಟ್ ಮಾಡಿದ್ದಾರೆ, ಬಟ್ ಒಂದು ಸೈಟು ಉಳ್ಕೊಂಡಿಲ್ಲ. ಡೆವಲಪ್ ಮಾಡ್ತಾ ಇದ್ದಾರೆ ನೆಕ್ಸ್ಟು. ಸೊ ಖಂಡಿತವಾಗ್ಲೂ ನಿಮಗೆ ಅವ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಬಾಲಾಜಿ ಲೇಔಟ್, ಇದು ಬಾಲಾಜಿ ನಗರ ಲೇಔಟ್. ಅಲ್ವಾ, ಎಷ್ಟು ಚೆನ್ನಾಗಿದೆ ಇದಾಗಿದೆ. ಮತ್ತು ಇಲ್ಲೊಂದು ಕಾಲೇಜ್ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್. ಇಲ್ಲೇನಪ್ಪ ಅಂತ ಹೇಳಿದ್ರೆ, ಇಲ್ಲೊಂದು ನಿಮಗೆ ಕಾಲೇಜ್ ಆಗ್ತಾಯಿದೆ. ಇದು ಜೈನ್ ಕಾಲೇಜ್ ಆಗ್ತಾಯಿದೆ ಇಲ್ಲೊಂದು. ಸೊ ಹೇಗಿದೆ ಲೇಔಟು? ಇಲ್ಲಿ ನಾನು ಲೇಔಟ್ದೇನೋ ಪ್ರಮೋಷನ್ ಮಾಡೋಕ್ಕೆ ಬಂದಿಲ್ಲ ಫ್ರೆಂಡ್ಸ್, ಬಟ್ ಲೇಔಟ್ ಚೆನ್ನಾಗಿದೆ. ನನಗಿಲ್ಲಿ ಪ್ರಮೋಷನ್ ಮಾಡಿ ಏನೂ ಆಗಬೇಕಾಗಿಲ್ಲ. ನಾನು ಪ್ರಮೋಷನ್ ಮಾಡೋದ್ರಿಂದ ನಾನು ಯಾವ ಒಂದು ದುಡ್ಡು ತೊಗೊಂಡಿಲ್ಲ.
ಸೊ ತುಂಬ ಪ್ರಮೋಷನ್ಗೆ ಅಂತ ಹೇಳಿದ್ರೆ ಕೆಲವೊಂದಕ್ಕೆ ಇಸ್ಕೊಳ್ತೀನಿ. ಅದು ಬಿಟ್ಟು ಎಲ್ಲರಿಗೂ ಕೆಲವರು ಬೆಳೆಯೋರು ಇದ್ದರೆ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಲ್ವಾ. ಸೊ ಬಾಲಾಜಿ ಲೇಔಟ್ ಚೆನ್ನಾಗಿದೆ, ಹೈಕ್ ಆಗಿದೆ, ತುಂಬ ಚೆನ್ನಾಗಿದೆ. ಒಳ್ಳೆ ಒಂದು ವೆದರು, ಒಳ್ಳೆ ಪ್ಲೇಸು, ಲೊಕೇಶನ್ನು, ಚಿಂದಿ ಸೂಪರಾಗಿದೆ. ಬಟ್ ಆಲ್ಮೋಸ್ಟ್ ಮನೆಗಳೆಲ್ಲ ಹೇಳ್ತಾ ಇದೆ ನೋಡಿ, ತುಂಬ ಮನೆಗಳಾಗಿದೆ. ಇದು ನೋಡಿ ಫ್ರೆಂಡ್ಸ್, ಇವಳು ಏನು ಮಾಡ್ತಾಳೆ ಗೊತ್ತಾ ನೋಡಿ, ನಲ್ಲಿನ ಹಿಂಗೆ ತಿರುಗಿಸ್ಬಿಡ್ತಾಳೆ. ನಲ್ಲಿ ನೀರೆಲ್ಲ ಫುಲ್ಲು ನೆನೆ ಖಾಲಿ ಆಗಿದೆ. ನಿಂದೇ ತಪ್ಪು, ಯಾಕಮ್ಮ ಹಿಂಗೆ ಮಾಡ್ತೀವಿ ನೋಡಿ, ನಲ್ಲಿ ನೀರೆಲ್ಲ ಹೆಂಗೆ ಸುರಿತಾ ಇದೆ. ಹಿಂಗೆ ಮಾಡ್ಬಿಟ್ಟು ನೋಡಿ ನಾನೇನು ಮಾಡೇ ಇಲ್ಲ ಅಂತಾಳೆ. ಯಾರ್ಯಾರು ಮಾಡಿದ್ದು? ರೂಬಿ ಬಾಯ್ಲಿ ರೂಬಿ ಬಾಯ್ಲಿ ಇಡಿ ಬಾಯ್, ಓಡ್ಬಾ ಜಲ್ದಿ. ಯಾರು ಮಾಡಿದ್ದದು? ನಲ್ಲಿನ ಯಾರು ತಿರ್ಗಿಸಿರೋದು ಹಿಂಗೆ ನೋಡು. ಇಷ್ಟು ನೀರು ವೇಸ್ಟ್ ಆಯ್ತಾ ಇದ್ರೆ ನೋಡಿ, ಹಂಗೆ ಕುಡಿಯೋದು ಅವಳು ಹೋಗಿ, ಹಂಗೆ ಕುಡಿಯೋಕ್ಕೆ ತಿರುಗಿಸಿದೆ ಅಂತ ಹೇಳ್ತಾಳಲ್ಲ ನೋಡಿ. ಎಷ್ಟು ಕಿಲಾಡಿ ಐತೆ ಅಂದರೆ ಅಮ್ಮ ಸಿಕ್ಕಾಬಿಟ್ಟೆ ಕಿಲಾಡಿ. ನೀನು ಎಷ್ಟು ತೀಟ್ಲೆ ಮಾಡ್ತೀಯಾ ರೂಬಿ, ನೀನು ನನಗೆ ಎಷ್ಟು ತೀಟ್ಲೆ ಮಾಡ್ತೀಯಾ? ನಲ್ಲಿ ಯಾಕೆ ತಿರ್ಗಿಸ್ತಾ ಇದ್ರೆ ನೋಡಿ, ಅಲ್ಲಿ ನೀರು ಕುಡಿಯೋಕ್ಕಂತೆ ನೋಡಿ, ಹಂಗೆ ತಿರ್ಗಿಸ್ಬಿಟ್ಟು ನೀರು ಕುಡಿದ್ಬಿಡ್ತಾಳೆ, ಆಫ್ ಮಾಡಲ್ಲ. ನಲ್ಲಿ ಆಫ್ ಮಾಡಬೇಕಲ್ವೇನೆ? ನಲ್ಲಿನ ಆಫ್ ಮಾಡೋದೇ ಇಲ್ಲ ಫ್ರೆಂಡ್ಸ್ ಇವಳು. ಈ ಥರ ಮಾಡಿದ್ರೆ ನಾನು ಏನು ಮಾಡಲಿ? ನಲ್ಲಿ ಟ್ಯಾಂಕ್ ನೀರೆಲ್ಲ ಫುಲ್ ಖಾಲಿ ಮಾಡಿಬಿಟ್ಟವಳೆ ನೆನ್ನೆ ಫುಲ್ಲು ನೋಡಿ. ರೂಬಿ ಬಾಯ್ಲಿ ಬಾ ನೋಡಿ, ಅವಳ ರೂಮೆಲ್ಲ ಎಷ್ಟು ಗಲೀಜು ಮಾಡವಳೆ. ಎಲ್ಲ ಬಟ್ಟೆ ಗಿಟ್ಟೆ ಅದು ಯಾವುದ್ಯಾವುದು ಹಾಕಿದ್ದೆಲ್ಲ ಕಿತ್ಕೊಬಂದು ಹಾಕ್ಬಿಟ್ಟವಳೆ. ತೀಟ್ಲೆ ಅಂದರೆ ತೀಟ್ಲೆ ನೀನು ರೂಬಿ, ತೀಟ್ಲೆ, ಸಿಕ್ಕಾಬಿಟ್ಟೆ ತೀಟ್ಲೆ. ನಿನ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ನಾನು ಕಂಟ್ರೋಲ್ ಅಂತೂ ಮಾಡೋಕ್ಕಾಗಲ್ಲ. ರೂಬಿ ನೋಡಿ, ಊಟ ಹಾಕಿಲ್ಲ ಅಂತ ಇಲ್ಲೇ ನಿಂತ್ಕೊಬಿಟ್ಟಿದ್ದಾರೆ. ನಡಿ ಈಗ ಊಟ ಹಾಕ್ತೀನಿ, ಬಮ್ಮ. ಅವಳಿಗೆ ಊಟ ಹಾಕಿಲ್ಲ ಅಂದರೆ ಅವಳನ್ನ ಬಿಟ್ಟು ಹೋಗಲ್ಲ. ನಡಿ ಕುಣಿಬೇಡ. ಓಕೆ, ಕುಣಿಬಾರ್ದು. ನಿನ್ಗೇನೆ ನಡಿ, ಹೊಡಿತೀನಿ ನಿನಗೆ ರೂಬಿ. ಅದು ದೋಸೆ ಎತ್ಕ ಬಾ ನಿಂದು, ಬಾಯ್ ನಿಂದಲ್ಲಿ ಬೋಲು ನಿಂದಲ್ಲಿ ಬೋಲು, ಇದೇನ ಬೋಲು. ಮಧ್ಯಾಹ್ನ ಟೈಮ್ ಕಲ್ ರೈಸ್ ಅವಳಿಗೆ. 1 ಟೈಮ್ ಕಲ್ ರೈಸು, 2 ಟೈಮು ಮಾಮೂಲಿ ಪೆಡಿಗ್ರಿ ಹಾಕ್ತೀನಿ. ಒಂದು ಜಾಸ್ತಿ ದಪ್ಪ ಆಗ್ಬಿಡ್ತಾವಳೆ ಅಂದ್ಬಿಟ್ಟು ಸ್ವಲ್ಪ ಕಡಿಮೆ ಮಾಡಿ ಅಂದಿದ್ದಾರೆ ಡಾಕ್ಟ್ರು. ಸೊ ಫುಡ್ಡಲ್ಲಿ ಜಾಸ್ತಿ ಫುಡ್ ಹಾಕ್ಬಿಡ್ತೀನಿ ಅಂತ ಹೇಳ್ತಾರೆ. ನನಗೆ ಕಮ್ಮಿ ಮಾಡೋಕ್ಕೆ ಮನಸ್ಸೇ ಬರಲ್ಲ. ನನಗೆ ಅವಳು ನೋಡಿದ್ರೆ ತುಂಬ ಪ್ರೀತಿ ಒಂಥರ. ತಿನ್ನು ಮಗಳು. ಎಷ್ಟು ಇದು ಮಾಡ್ತಾಳೆ, ತೀಟ್ಲೆ ಮಾಡ್ತಾಳೆ. ಆದ್ರೂ ಏನಪ್ಪ ಅಂತ ಹೇಳಿದ್ರೆ ಇವಳನ್ನ ಬಿಟ್ಟಿರೋಕ್ಕಾಗಲ್ಲ ನನಗೆ ತುಂಬ. ಯಾಕಂತೇಳಿದ್ರೆ ನಿಯತ್ತಿನ ಪ್ರಾಣಿ ಬಂದು ಆಸ್ ಅ ಡಾಗ್, ಯಾಕಂದರೆ ಎಕ್ಸಾಕ್ಟ್ಲಿ. ಯಾಕಂದರೆ ನಾವು ಎಷ್ಟೇ ಬೊಯ್ಲಿ, ಎಷ್ಟೇ ಹೊಡಿತೀನಿ ಇದಕ್ಕೆ, ಆದ್ರೂ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾಳೆ ಗೊತ್ತಾ, ನೆವರ್. ಸೊ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಇವತ್ತು. ಸೊ ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು. ನಿಮಗೆ ಅವಳ ಮನೇನ ಒಂದು ಹೋಮ್ ಟೂರ್ ಥರ ತೋರಿಸೋಣ ಅಂತ ಇದ್ದೀನಿ. ಸೊ ನಿಮಗೆಲ್ಲ ಇಷ್ಟ ಇದೆ ಅಂತ ಹೇಳಿದ್ರೆ ಖಂಡಿತ ನಾನು ಹೋಮ್ ಟೂರ್ ತೋರಿಸೋಣ ಅಂತ. ನಿಮಗೆಲ್ಲ ಇಷ್ಟ ಇದೆಯಾ? ಇಷ್ಟ ಇದ್ದರೆ ಬನ್ನಿ ನನ್ನ ಜೊತೆ ಅವ್ರ ಮನೆಗೆ ಹೋಗಿ ಹೋಮ್ ಟೂರ್ ಮಾಡೋಣ. ಬಟ್ ಎಷ್ಟೋ ಜನ ನೋಡಿದ್ದೀರ. ಸೊ ಇವತ್ತು ಸ್ವಲ್ಪ ಅದು ಕ್ಲಿಯರಾಗಿ ತೋರಿಸಿಲ್ಲ, ಇವತ್ತು ಕ್ಲಿಯರಾಗಿ ತೋರಿಸ್ತೀನಿ. ವೆಲ್ಕಮ್, ಅವ್ರ ಮನೆಗೆ ಹೋಗಿ ಅವ್ರ ಮನೆಯದು ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇನಿದು ಕರೆಕ್ಟಲ್ಲಿದ್ದರೆ ಸ್ಯಾರಿಲಿಲ್ಲ, ಅಮ್ಮ ಯಾಕೆ ಸ್ಯಾರಿಲಿಲ್ಲ? ಖಂಡಿತ ನನ್ನ ಏಜ್ ಬಂದು 33 ಇಯರ್ಸ್. ಆಲ್ಮೋಸ್ಟು ಕೆಲವೊಂದು ಟೈಮೆಲ್ಲ ಪೂಜೆ ಅದು ಇದಕ್ಕಿದ್ದಾಗ ಸ್ಯಾರಿ ಹಾಕ್ತೀನಿ, ಕೆಲವೊಂದು ಟೈಮಲ್ಲಿ ಹಾಕಲ್ಲ. ಕೆಲವೊಂದು ಟೈಮ್ ಔಟ್ಸೈಡೆಲ್ಲ ಹೋಗಬೇಕು ಅಂದಾಗ ಸ್ಯಾರಿಲಿ ಮಳೆಯಲ್ಲಿ ಸ್ವಲ್ಪ ಇರಿಟೇಷನ್ ಆಗುತ್ತೆ. ಮಳೆ ಹುಯ್ತಾ ಇದೆ ಹೆಂಗೂ. ಸೊ ಇರಿಟೇಷನ್ ಆಗಿಬಿಡುತ್ತೆ ಸ್ಯಾರಿ ಎಲ್ಲ ಹಾಕ್ಕೊಂಡ್ರೆ. ಸ್ಯಾರಿ ಕೆಲವೊಂದು ಟೈಮಲ್ಲಿ ಸ್ಯಾರಿ ಹಾಕಲ್ಲ, ಕೆಲವೊಂದು ಟೈಮಲ್ಲಿ ಖಂಡಿತ ಸ್ಯಾರಿ ಹಾಕ್ತೀನಿ. ಸ್ಯಾರಿ ವೇರ್ ಮಾಡದೇ ಇದ್ರೆ ಆಗಲ್ಲಲ್ಲ, ಸ್ಯಾರಿ ವೇರ್ ಮಾಡಲೇಬೇಕು. ಪೂಜೆ ಪುನಸ್ಕಾರ ಅದು ಇದು ಇದ್ದಾಗ ಸ್ಯಾರಿ ವೇರ್ ಮಾಡ್ತೀನಿ, ಬಾಕಿ ಟೈಮಲ್ಲಿ ಚೂಡಿದಾರ ಹಾಕ್ತೀನಿ. ಇಲ್ಲ ಅಂತೇಳಿದ್ರೆ
ಮನೇಲಿರೋ ಡ್ರೆಸ್ನ ಹಾಕ್ಕೊತೀನಿ. ಓಮ್ಲಿ ಡ್ರೆಸ್ ನೋಡಿ, ಮನೇಲಿರೋ ಡ್ರೆಸ್ಸು. ಚಳಿಗೆ ಒಂಥರ ಸ್ಕರ್ಟ್ ಹಾಕಿದ್ದೀನಿ. ಇದು ನನ್ನ ಹಸ್ಬೆಂಡ್ ಕೊಡಿಸಿದ್ದು ಸ್ಕರ್ಟ್. ಹೇಗಿದೆ? ತುಂಬ ಚೆನ್ನಾಗಿದೆ ಅಂತ ನಾನು ಅನ್ಕೊತೀನಿ ಸ್ಕರ್ಟ್ಸು. ಸೊ ಟೇಕ್ ಆನ್. ಹಾಗಲಕಾಯಿ ಎಷ್ಟು? ಇಟ್ಕೊಟ್ಬಿಡಿ. ಕ್ಯಾಪ್ಸಿಕಮ್ ಒಂದು 4 kg. ₹3 ಇತ್ತು, ₹80 ಇತ್ತು. ಇವಾಗ 60 ರೂಪಾಯಿ. ಪಾಲಕ್ ಸೊಪ್ಪಿಂದ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಸೊ ಪಾಲಕ್ ಸೊಪ್ಪನ್ನ ಈ ಥರ ಕ್ಲೀನಾಗಿ ಬೇಯಿಸ್ಕೊಳ್ಳಿ, ಓಕೆನಾ. ಫಸ್ಟು ಪಾಲಕ್ ಸೊಪ್ಪಿನಲ್ಲಿ ನಾನೊಂದು ಕಂತೆ ತೊಗೊಂಡಿದ್ದೀನಿ. ಒಂದು ಕಂತೆ ಪಾಲಕ್ ಸೊಪ್ಪನ್ನ ಹಿಂಗೆ ತೊಗೊಂಡು ಹಿಂಗೆ ಕ್ಲೀನಾಗಿ ಫ್ರೈ ಆದಮೇಲೆ ಇದೆಲ್ಲ ಒಂದು ಇವತ್ತೊಂದು ಪಾಲು ಗ್ರೇವಿ. ಸೊ ತುಂಬ ಚೆನ್ನಾಗಿತ್ತು, ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಇದು ರೈಸ್. ಇದಾಗಿತ್ತು ನನ್ನ ಇವತ್ತಿನ ಡೇ. ಹೇಗಿತ್ತು ಏನು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತಿನ ಲಾಗ್ ಹೇಗಿತ್ತು ಅಂತ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಾಳೆ ಲಾಗ್ನಲ್ಲಿ ಸಿಗ್ತೀನಿ. ಖಂಡಿತ ನಿಮಗೆ ಒಳ್ಳೆ ಲಾಗ್ನ ತೊಗೊಂಡು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.